ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬಟೇರಿ. ನಾನು ಸಂಪಾದನೆ ಮಾಡಿರುವಂಥ ಗಂಗಾ ಪ್ರಸನ ಅರ್ಥಾತ್ ಸಂಗ್ಯಾಬಾಳ್ಯ ಅನ್ನುವಂಥ ಸನ್ನಾಟವನ್ನು ಈ ವಾಹಿನಿಯ ಮುಖಾಂತರವಾಗಿ ನಾನು ಪ್ರದರ್ಶನ ಮಾಡ್ತಾ ಬಂದಿದ್ದೀನಿ. ಸಂಗ್ಯಾ ಹಾಗೂ ಗಂಗಾ ಇಬ್ಬರು ಈಗ ಏಕಾಂತದೊಳಗಿದ್ದಾರೆ. ಆ ಒಂದು ಸನ್ನಿವೇಶ ಯಾರಿಗಾದರೂ ಒಂಥರ ಮನಮಿಡಿಯುವಂಥ ಸನ್ನಿವೇಶ. ಇಬ್ಬರೂ ಪರಸ್ಪರ ಪ್ರೇಮಿಗಳು ಆಲಿಂಗನ ಅಪ್ಪಿಗಳಿಗೆ ಇರುವಾಗ ಅವರಿಗೆ ವೇಳೆ ಹೆಂಗೆ ಹೋಗಬೇಕು ಅನ್ನೋದನ್ನು ಗೊತ್ತಾಗ್ತಾ ಇಲ್ಲ, ಏನು ಮಾತಾಡಬೇಕು ಅನ್ನೋದನ್ನು ಗೊತ್ತಾಗ್ತಾ ಇಲ್ಲ. ಆ ಸಂದರ್ಭದಲ್ಲಿ ಸಂಗ್ಯಾ ಕೇಳ್ತಾನೆ, ಗಂಗಾ ಏನು ಸಂಘ ಅಲ್ಲ, ನನಗೆ ಈ ಆನಂದ ಆಗೈತಿ, ಈ ಆನಂದದೊಳಗೆ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ, ನನಗೂ ಹಂಗಾಗೈತಿ ರೀ. ಅಲ್ಲ ನಾವು ವೇಳೆ ಹೋಗ್ಬೇಕಾದ್ರೆ ಏನು ಮಾಡಬೇಕು ನೀವು ಹೇಳ್ರಿ, ನಾ ಏನು ಹೇಳ್ರಿ, ಏನಾದರೂ ಆಟ ಆಡೋನು, ಏನು ಆಟ ಆಡೋನು, ಅಲ್ಲ ನೀವು ಹೇಳ್ರಿ, ಚಕ್ಕ ಆಡ್ನೇನ್ರಿ, ಏನು ರೀ ಗಂಗಾ, ಅಲ್ಲ ಗಂಡಸೂರಾಗಿ ನಾವು ಚಕ್ಕ ಆಡ್ದ, ಅಲ್ಲ ಇದಕ್ಕೇನು ರೀ ಗಂಡಸು ಹೆಂಗಸು ಅನ್ನೋಂಥ ಏನಿದಿಲ್ಲ. ಹಾಗಾದ್ರೆ ಮತ್ತೇನು ನಾನು ನನ್ನ ಜೀವನದ ಗೆಳೆಯ ಬಹಳ ಕುಡ್ಕೊಂಡು ಹಿಂದಕ್ಕೆ ಪಗಡಿ ಆಡಿದ್ದು ಭಾಳ ಚಲೋ ಆತಲ್ರಿ. ಅಲ್ರಿ ಪಗಡಿ ಆಟ ಅದು ಮೊದಲಿಂದನೂ ಆಡ್ಕೋತ ಬಂದಿದ್ದಾರೆ ಎಲ್ಲರೂ. ಯಾಕಂದ್ರೆ ಪಗಡಿ ಆಟ ಆಡಿದವ್ರ ಹಿಂದೆ ಎಷ್ಟೋ ಮಂದಿಗೆ ಅದು ಒಂದೊಮ್ಮೆ ಒಳ್ಳೆಯದಾಗೈತಿ, ಕೆಟ್ಟದಾಗೈತಿ. ಅದು ಹೆಂಗೆ ನೋಡ್ರಿ, ನಿಮಗೆಲ್ಲ ಗೊತ್ತೈತಿ. ಕೌರವ ಪಾಂಡವರು ಪಗಡಿ ಆಟ ಆಡಿ ಪಾಂಡವರು ಪಾಪ ವನವಾಸ ಹೋಗ್ಬೇಕಾಯ್ತು, ಒಬ್ರಿಗೊಬ್ರು ಮೋಸ ಮಾಡಿದರು. ಅದು ಅಲ್ಲದ ಹಿಂದಕ್ಕೆ ನಳಮಹಾರಾಜ ಅವ್ರ ಅಣ್ಣನ ಜೋಡಿ ಆತ ಪಗಡಿ ಆಟ ಆಡಿದಾಗ ಪಗಡಿ ಆಟದ ಸೋತ ಒಂದೆಲ್ಲ ಆತ ಎಷ್ಟೋ ವನವಾಸವನ್ನು ಅನುಭವಿಸ್ಬೇಕಾಯಿತು. ಏನೇ ಇರಲಿ, ಈಗ ನಾವು ಇವತ್ತು ಸಂತೋಷದಿಂದ ಇಬ್ಬರು ಕೂಡಿಕೊಂಡ ಪಗಡಿ ಆಡೋನು ಆಗಲ್ರಿ. ಪಗಡಿ ಅಂತಂದ್ರೆ ಏನು ಅಲ್ಲಿ ನಿನಗೂ ಗೊತ್ತಲ್ಲ ಗಂಗಾ, ನೀನು ಎಲ್ಲ ಚಕ್ಕ ಆಡ್ತಿರಲ್ಲ, ಹಂಗೆ ಪಗಡಿ ಆಟ ಅಂದ್ರೆ ಏನು ಹೇಳ್ತಾರಂದ್ರಿ, ಪ ಅಂದರೆ ಪರಮಾತ್ಮ ಅಂತ್ರಿ, ಅಂದ್ರೆ ಗಡಿ ಅಂತಂದ್ರೆ ಭಕ್ತಳು ಅಂದ್ರೆ ಈ ಭಕ್ತಳಿದ್ದಕ್ಕೆ ಹೆಂಗೆ ದೇವ್ರಿಗೆ ಹೋಗಿ ಕೂಡ್ತಾಳಲ್ಲ, ಹಂಗೆ ಪ್ರತಿಯೊಬ್ಬರು ನಾವೇನು ಬಂದಿದ್ದೀವಿ. ನಾವು ಇವತ್ತಿಲ್ಲ ನಾಳೆ ಇಲ್ಲೆಲ್ಲ ಆಟ ಮುಗಿಸ್ಕೊಂಡು ಮತ್ತು ದೇವ್ರ ಹತ್ರ ಹೋಗೋದು ಅಂತಂದ್ರೆ ಹೌದಲ್ರಿ. ಖರೆ ಹೇಗೆ ನೋಡ್ಕೊ ಗಂಗಾ ನೀನು, ಯಾಕಂದ್ರೆ ನೀ ಹೇಳ್ದಂಗೆ ಅಂದರೆ ಪರಮಾತ್ಮ, ಗಡಿ ಅಂದ್ರೆ ಭಕ್ತಳು. ಮತ್ತು ನಾವೆಲ್ಲರೂ ಏನೈತಿ ಏನೇ ಇದ್ದು ಸಹಿತ ಇದನ್ನೆಲ್ಲ ಜೀವನ ಜಂಜಾಟ ಮಾಡಿಕೊಂಡು ಪಗಡಿದಾಳ ಹಂಗೆ ಹೋಗ್ತಾಳ, ಹಂಗೆ ಹೋಗಿ ಮುಂದೆ ಕಡೆಗೆ ಒಂದು ದಿವಸ ಅಲ್ಲಿ ಹೋಗೋದನ್ನ ಐತಿ. ಅದಕ್ಕೆ ಕರೆ ನೋಡ್ರಿ. ಮತ್ತು ಈ ಪಗಡಿ ಆಡ್ತಿರ್ತಾರಲ್ರಿ, ಒಂದು ಪಟ್ಟ ಅಂತ ಮಾಡಿರ್ತಾರೆ. ಹೌದು, ಪಟ್ಟ ಅಂತಂದ್ರೇನು, ಅದು ಪಗಡಿ ಪಟ್ಟ ಅದು ಮನುಷ್ಯನ ಜೀವನಕ್ಕೆ ಆಧಾರ ಪಟ್ಟ ಅಂತ ಹೇಳ್ತಾರೋ. ಹೌದಲ್ರಿ. ಅಂದ್ರೆ ಹೆಂಗಂತಂದ್ರೆ ಮನುಷ್ಯಾಗಿ ಹುಟ್ಟಬೇಕಾದ್ರೆ ಒಮ್ಮೆಗೆ ಹುಟ್ಟಂಗಿಲ್ಲ. ಅಂದ್ರೆ ಅದು ಇರುವೆ ಹಿಡ್ಕೊಂಡು ಆನೆ ಪರ್ಯಂತ ಎಷ್ಟೋ ಜೀವರಾಶಿ ಅಂದ್ರೆ 84 ಲಕ್ಷ ಜೀವರಾಶಿ ಒಳಗೆ ಹುಟ್ಟಿ 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 ಸತ್ತು ಕಡೆಗೆ ಯಾವಾಗ ನಮ್ದು ಪಾಪ ಪುಣ್ಯ ಸಮ ಆಗ್ತೈತಿ ಆವಾಗ ಮನುಷ್ಯಾಗಿ ಹುಡ್ತಾನಂತ. ಹೌದಲ್ರಿ. ಖರೆ ನೋಡು ನಿನಗೆ ಮಾತು ಗಂಗಾ, ಖರೆ ಅಂದರೆ ಯಾಕಂದ್ರೆ ಇದನ್ನು ಏನು ಮಾಡ್ಯಾರಂದ್ರೆ ಇವರ ಪಗಡಿ ಪಟ್ಟದಾಗ ತೋರಿಸಿದ್ದಾರೆ. ಹೆಂಗಂತಂದ್ರೆ ಈಗ ಪಗಡಿ ಪಟ್ಟಕ್ಕೆ ನಡಕ್ಕೆ ಏನೈತಿ, ಅದು ಹೊಟ್ಟಿ ಮನೆ ಅಂತ ಮಾಡಿರ್ತಾರೆ, ಅದು ಚಕ್ ಚೌಕ್ ಇರ್ತೈತೆ. ಅಂದರೆ ಒಂದು ಕಡೆ ಒಂದು ಮತ್ತೊಂದು ಕಡೆ ಭಾಗ, ಮತ್ತೊಂದು ಕಡೆ ಭಾಗ, ಮತ್ತೊಂದು ಕಡೆ ಭಾಗ, ಹಿಂಗೆ 4 ಭಾಗ ಇರ್ತಾವೆ. 4 ಭಾಗ ಅಂದ್ರೆ ಏನು ರೀ, ಅಲ್ಲ ನಿನಗೂ ಎಲ್ಲ ಗೊತ್ತಿಲ್ಲ. ಮನುಷ್ಯನ ಜೀವನದಾಗ 4 ಹಂತಗೊಳ್ತಾವೆ. ಒಂದು ಸಣ್ಣಾಗಿರ್ತೀವಲ್ಲ ಅದಕ್ಕೆ ಬ್ರಹ್ಮಚರ್ಯ ಅಂತಾರೆ. ಅಂದ್ರೆ ಹುಟ್ಟಿದಾರೆ ಬೆಳ್ಕೋದ ನಾವು ಹರಿದಕ್ಕೆ ಬರೋ ಮಠ. ಆಮೇಲೆ ಗೃಹಸ್ಥ ಅಂತಂದ್ರೆ ಗಂಡ ಹೆಂಡತಿಯಾಗಿ ನಾವು ಮದುವೆ ಹಾಕೊಂಡು ಇದು ಮಾಡೋದು. ಆಮೇಲೆ ವಾನಪ್ರಸ್ಥ. ಮತ್ತು ತೊಡೆ ವರ್ಷ ಆದ ನಂತರ ನಾವೆಲ್ಲ ಇದನ್ನೆಲ್ಲ ಏನು ಮಾಡಿ ಮಕ್ಕಳ ಮರಿಗೆ ಹೊಲಿಸಿ ನಾವು ಖುಲ್ಲಾಗಿರೋದು. ಕಡೆಗೆ ಸನ್ಯಾಸ. ಕಡೆಗೆ ಎಲ್ಲ ಬ್ಯಾಡ ಅನ್ಸೈತಿ ಗಂಗಾ. ಈಗ ನಮಗೆ ಇಷ್ಟೆಷ್ಟು ಒಂದು ಪ್ರೀತಿ ಒಬ್ಬರೊಬ್ರು ಕೂಡಬೇಕು ಅಂತ ಅನಿಸಿತ್ಲ, ಬರ್ಬರ್ತಾ ಕಡೆಗೆ ಅವ್ರು ಹೇಳಿದಾರಲ್ಲ ಸನ್ಯಾಸಾಶ್ರಮ, ಹಾಗೆಲ್ಲ ಬ್ಯಾಡ ಅನ್ಸೈತಿ. ಹೌದಲ್ಲ, ಖರೆ ಬಿಡ್ರಿ ನೀವು ಈ ಮಾತು ಈಗ ಯಾಕೆ ಮಾತಾಡಕತ್ತೀರಿ ನೀವು? ಅಲ್ಲ ಪಗಡಿ ಪಟ್ಟದೊಳಗೆ ಇದ್ದದ್ದನ್ನು ಹೇಳಕತ್ತನ್ನ. ಅಂದ್ರೆ ಮನುಷ್ಯ ಮೊದಲು ಬ್ರಹ್ಮಚರ್ಯಾಗಿ
ತನ್ನ ಜೀವನ ಒಂದು 25 ವರ್ಷ ಮಾಡ ತೆಗಿಬೇಕು. ಹಾಗೆ ಮನುಷ್ಯ ಶಾಲೆ ಕಲಿಬೇಕು, ವಿದ್ಯಾವಂತ ಆಗ್ಬೇಕು, ಬುದ್ಧಿವಂತ ಆಗ್ಬೇಕು ಇರ್ತೈತಿ. ಆಮೇಲೆ ಗಂಡ ಹೆಂಡ್ರ ಪ್ರೀತಿ ಎಂಥದ್ದು ನಿನಗೂ ಗೊತ್ತೈತಿ, ನನಗೆ ಗೊತ್ತೈತಿ. ಅದನ್ನಂತೂ ಯಾರಿಗೂ ತಪ್ಸೋಕ್ಕಾಗಂಗಿಲ್ಲ. ಅಂಥ ಒಂದು ಪ್ರೀತಿ ಇರ್ತೈತಿ. ಅದ್ರಾಗ ಅದೊಂದು 25 ವರ್ಷ ಹೋಗ್ತಿ, ಅಂದರೆ 50 ವರ್ಷ ಹೋಯ್ತು. ಆಮೇಲೆ ಇದೆಲ್ಲ ಗಂಟ ಗದಡಿ ಎಲ್ಲ ಮಾಡಿ ಆಸ್ತಿ ಪಾಸ್ತಿ ಮಾಡಿ ಅದ್ರಾಗಿಂದ ಮಕ್ಕಳು ದೊಡ್ಡವರಾಗಿರ್ತಾರೆ. ಆವಾಗ ಇದನ್ನೆಲ್ಲ ಅವರಿಗೆ ವಹಿಸಿ ಅಂದರೆ ವಾನಪ್ರಸ್ಥ ಬಂದ ಅದ್ರ ಕಡಿಮೆ ಆಕೈತಿ. ಕೊನೆಗೆ ಏನಾಕೈತೆ ಅಂದ್ರೆ ಎಲ್ಲ ಇರ್ತೈತಿ, ಮಕ್ಕಳ ಮರಿ ಏನೆಲ್ಲ ಇದ್ದರೂ ಕೂಡ ಕಡೆಗೆ ಏನು ಬಿಡಪ್ಪ ಅಂತೇಳಿ ಸನ್ಯಾಸಿ ಐತಿ ಇವರು. ಹಿಂಗೆ ಅದು 25 75 ಆಗೈತಿ. ಮತ್ತಿಂದ 25 ಒಟ್ಟು ಒಂದು 3 ವರ್ಷ ಮನುಷ್ಯ ಬದುಕಬೇಕು ಅನ್ನುವಂಥ ನಿರೀಕ್ಷೆ ಒಳಗೆ ಇದನ್ನು ಮಾಡ್ಯಾರ. ಅದಕ್ಕೆ ಇದು ಪಗಡಿ ಪಟ್ಟತಾರೆ. ಇದಕ್ಕೆ 4 ತುಕಡಿ ಅಂದರೆ ಒಂದು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಕರೆ ಹಿಂಗಲ್ರಿ, ನಾವು ಚಕ್ಕ ಆಡ್ತು ಕರೆ ಇದೆಲ್ಲ ಅದ್ರಾಗ ಇರಂಗಿಲ್ಲ. ಚಕ್ಕ ಆಡೋದು ಬೇರೆ ಅಲ್ಲ, ಚಕ್ಕನೂ ಹೌದು, ಪಗಡಿನೂ ಹೌದು. ಅದ್ರಾಗ ಅದನ್ನು ನಾವು ಏನು ಮಾಡ್ತು ಅಂತಂದ್ರೆ ಕಾಯಿಗಳು ಇಡ್ತಾವೆ. ಹೌದು ಬಿಡ್ರಿ, ನಾವು ಹುಂಚಿ ಪಕ್ಕಾರಿ ಚೂರ ಅದು ಹಾಕೋತು ಖರೆ ಇದೆ. ಅದು ಇಲ್ಲಿ ಏನಿರ್ತೈತಂದ್ರೆ ನೋಡು 16 ಕಾಯಿ ಇರ್ತಾವೆ. 16 ಕಾಯಿಗಳೊಳಗೆ ಏನಿರ್ತಂದ್ರೆ ಅದ್ರಾಗ 8 ಕಾಯಿ ಗೆಲ್ತಾವೆ, 8 ಕಾಯಿ ಸೋಲ್ತಾವೆ. ಖರೆ ಅದು ಬಿಡ್ರಿ. ಮತ್ತೊಂದು ಆಟ ಅಂದ್ಕೊಳ್ಳಿ, ಒಬ್ರು ಸೋಲಬೇಕು, ಒಬ್ರು ಗೆದೇಬೇಕು. ಹೌದಲ್ಲ? ಹಂಗೆ ನಾವೇನಕ್ಕೈತಂದ್ರೆ ಹಸಿರು ಕಾಯಿ ಅವು 8 ಇರ್ತಾವೆ, ಮುಂದೆ ಕರಿಕಾಯಿ ಅವು 8 ಇರ್ತಾವೆ, ಮುಂದೆ ಮತ್ತೆರಡು ಬಣ್ಣದ್ದು ಕೆಂಪು ಅಥವಾ ಮತ್ತೊಂದು ಯಾವ್ದಾರು ನೀಲಿ, ಹಿಂಗೆ ಒಟ್ಟು ಏನಂತಂದ್ರೆ 8 16 ಕಾಯಿ ಇರ್ತಾವೆ. ಅದ್ರಾಗ ಯಾವ ಕಾಯಿ ಸೋಲ್ತಾವು, ಯಾವ ಕಾಯಿ ಗೆಲ್ತಾವೆ ಅಂತಂದ್ರೆ ನಾವು ವಿಚಾರ ಮಾಡಿ ನೋಡಿ. ಜೀವನದಾಗಾದರೂ ಎಲ್ಲರೂ ಒಳ್ಳೆಯವರಾಗಿರ್ಬೇಕಂತ ಹೇಳ್ತೀವಿ, ಮತ್ತು ಧರ್ಮಿಷ್ಠರಾಗಿರ್ಬೇಕಂತ. ನಾಳೆ ನಮ್ಮ ಕೂಡ ಬರೋದು ಏನಂತ ತಿಳ್ಕೊಂಡೆ ಗಂಗಾನೇನ ಏನು ರೀ ಪಾಪ ಪುಣ್ಯನ ನಾವು ಏನು ಮಾಡ್ತೀವಿ ಅದನ್ನು ಉಂಡು ಹೋಗ್ಬೇಕಾಗತೈತಿ. ಕರಿ ಬಿಡ್ರಿ, ಈಗ ಯಾಕ್ರಿ ಆ ಮಾತಾ? ಹಂಗಲ್ಲ, ಇದ್ದದ್ದನ್ನು ಹೇಳಬೇಕಲ್ಲ. ಯಾಕಂದ್ರೆ ಈಗ ಹಿಂಗದು ನಾಳೆ ಹಂಗೆ ಹಾಕೊಂಡು ಗೊತ್ತಿಲ್ಲ. ಅದಕ್ಕಾಗಿ ಏನಕ್ಕೈತಂದ್ರೆ ಅಷ್ಟಾವರಣ ಹೊಂದಿ ಪರಿಶುದ್ಧವಂತ 8 ಕಾಯಿ ಗೆಲ್ತಾವಂತ, ಮುಂದೆ ಅಷ್ಟಮದದಿಂದ ಕೂಡಿ ಅಂತ 8 ಕಾಯಿ ಸೋಲ್ತಾವಂತ. ಕರೆ ಬಿಡ್ರಿ ನೀವು ಹೇಳೋ ಮಾತಾ. ಮತ್ತು 8 ಕಾಯಿ ಗೆಲ್ತಾವು, 8 ಕಾಯಿ ಸೋಲ್ತಾವು. ಅದಾದ್ರಿ ಏನು ಇವು 4 ಪಟ್ಟಿಗಳು ಹೇಳಿದಿರಲ್ಲ, ಒಂದೊಂದರಾಗ 3 ಹಿಂಗೆ ಗಿರಿಗಳು ಅದಾವೆ ಕಾಣ್ತಾವಲ್ಲ. ಗಂಗಾ ಅವು ಬ್ಯಾರೆ ಹಂಗೆ ನೀವು ಚಕ್ಕದಾಗಿರ್ತಾವಲ್ಲ, ಅದು ಚಕ್ಕ ಮಣಿಯೊಳಗೆ ಹಂಗೆ ಇಲ್ಲಿ ಏನಕ್ಕೈತಂತಂದ್ರೆ ಒಂದೊಂದು ಇದ್ರೊಳಗೆ 3 ಮಾರ್ಗ ಅಂತದಾವೆ. 3 ಮಾರ್ಗ ಅಂದರೆ ಹೆಂಗೆ ಅಂತಂದು ನೋಡು. ಒಂದು ಏನಕ್ಕೈತಂದ್ರೆ ಈಗ ಕರ್ಮ ಮಾರ್ಗ, ಮತ್ತೊಂದು ಉಪಾಸನ ಮಾರ್ಗ, ಮತ್ತೊಂದು ಜ್ಞಾನ ಮಾರ್ಗ ಅಂಥೇಳಿ 3 ಮಾರ್ಗದವ. ಇಂಥವೇಟ ಅಂತಂದ್ರೆ 3 ಎಲ್ಲ ಕಡೆನೂ ಅದಾವೆ. ಅಂದ್ರೆ ಪ್ರತಿಯೊಬ್ಬರಾಗಲಿ ನಾವು ಒಂದು ಕರ್ಮ ಮಾಡಬೇಕು, ಉಪಾಸನ ಮಾಡಬೇಕು, ಜ್ಞಾನ ಪಡ್ಕೋಬೇಕು ಅಂಥೇಳಿ ಹಿರಿಯರು ಹೇಳ್ಕೊತ ಬಂದಾರ. ನಾನೇನು ಅಷ್ಟು ತಿಳಿದಿಲ್ಲ, ಆದರೂ ಹಿಂಗೆ ಹೇಳ್ತೈತಿ. ಮತ್ತು ಇದ್ರೊಳಗನೆ ಏನಂತಂದ್ರೆ ಮತ್ತು ಮನೆಗಳು ಎಷ್ಟದ ನೋಡ್ರಿ ಈ ಕಡೆ ನೋಡಿ. ಈ ಒಂದೇ ಪಟ್ಟಿ ಒಳಗೆ 3 ಭಾಗ ಅದು ಎಲ್ಲ ಇದ್ರಾಗ. ಅದ್ರಾಗ ಒಂದೊಂದರ 7 ಅದಾವೆ. 7 ಅಂದರೆ 7 3 21. ಒಂದು ಪಟ್ಟಿ ಒಳಗೆ ಎಷ್ಟಾಯ್ತು 21 ಮನೆಗಳು. ಅದು 21 ಮನೆಗಳು ಅಂದ್ರೆ ಮತ್ತೊಂದು ಪಟ್ಟಿಯಾಗ ಅದು 21 ಮನೆಗಳು, ಮತ್ತೊಂದ್ರಾಗ ಅದಕ್ಕೆ 21 ಮನೆಗಳು, ಮತ್ತೊಂದ್ರಾಗ 21 ಅಂದರೆ 21 4 84. ಹಿಂಗನ್ರಿ. ಅಂದ್ರೆ ನಾವು ಈ ಏನು ಇರುವಿ ಹಿಡ್ಕೊಂಡು 84 ಲಕ್ಷ ಜೀವರಾಶಿ ಒಳಗೇನು ಹುಟ್ಟಿ ಸತ್ತು ಬಂದೇವಿ. ಅದಕ್ಕೆ ಹಿಂಗೆ ಮಾಡ್ಯಾರೇನ್ರಿ? ಹೌದು ಗಂಗಾ, ನಿನ್ನ ಮಾತು ಕರೆಯತಿ. ಯಾಕಂದ್ರೆ ಅವು 84 ಮನೆಗಳು ಅಂತಂದ್ರೆ 84 ಲಕ್ಷ ಜೀವರಾಶಿ ಒಳಗೆ ತಿಳಿ ಬಂದೆವು. ಪಗಡಿ ಆಡಬೇಕಾದ್ರೂ ಎಲ್ಲ ಕಾಯಿಗಳು ಎಲ್ಲ ಕಡೆ ಹೋಗಿ ಬರ್ಬೇಕಂತ ಅಂದ ಕೂಡಲೇ ಎಲ್ಲ ಜೀವರಾಶಿ ಒಳಗೆ ಹಾದು ಬರಬೇಕು ಅಂಥೇಳಿ ಅವು ಹಿರಿಯರ ಮಾಡಿಕೊಂಡೆ ಬಂದಿದ್ದಾರೆ. ಹಿಂಗನ್ರಿ, ಕರೆಯೋದು ಬಿಡ್ರಿ. ಅಂದ್ರೆ ಈಗ ಮನುಷ್ಯ ಒಮ್ಮೆಗೆ ಆಗಿ ಬಂದಿಲ್ಲ. ಇವೆಲ್ಲ ಜೀವರಾಶಿ ಒಳಗೆ ತಿರುಗಿ ಕೊನೆಗೆ ಮನುಷ್ಯ ಆಗ್ಯಾನು ಅಂತಂದ್ರಲ್ಲ. ಗಂಗ ಅಂದರೆ ಯಾವಾಗ ನಮ್ಮ ಪಾಪ ಪುಣ್ಯ ಸಮ ಆಗ್ತಾ ನೋಡು ಆವಾಗ ಮನುಷ್ಯ ಜನ್ಮ ಬಂದೈತೆ ಅಂತ ಹೇಳ್ತಾರೆ. ಖರೆ ಬಿಡ್ರಿ. ಯಾಕಂದ್ರೆ ಮನುಷ್ಯನಲ್ಲಿ ಕೆಲವೊಂದು ಚಲೋ ಗುಣನೂ ಇರ್ತಾವೆ, ಮತ್ತೊಂದು ಕೆಟ್ಟ ಗುಣ ಇರ್ತಾವೆ. ಪ್ರತಿಯೊಬ್ಬ ಮನುಷ್ಯ ಯಾಕಂತಂದ್ರೆ ಒಳ್ಳೆಯ ಗುಣನೂ ಇರ್ತಾವೆ, ಕೆಟ್ಟ ಗುಣಗಳು ಇರ್ತಾವೆ.
ಹೀಗಾಗಿ ಸಮ ಪ್ರಮಾಣದಂಥ ಈ ಪಾಪ ಪುಣ್ಯ ಆದಾಗ ಮನುಷ್ಯ ಜನ್ಮ ಹುಟ್ಟೈತಿ. ಹಂಗೆ ಈ ಪಗಡಿ ಆಡೋದ್ನ್ಯಾಗ ನೋಡಿ ನಾವು ಏಕದಮ್ಮನ ಕಾಯಿ ಬಂದು ಕುಂಡಿರ್ತೈತೇನು ಇಲ್ಲ. ಕೊಂಡ್ರು ಮೊದಲು ಏನು ಬೇಕಂದ್ರೆ ಒಂದು ಅಂದರೆ ನಮಗೆ ದಶಾರ ಬೀಳಬೇಕು, ಪಂಚವೀಸ್ ಬೀಳಬೇಕು, ಅಥವಾ ಮತ್ತು ನಿಮಗೆ ಇದು ಚಕ್ಕ ಬೀಳಬೇಕು. ಹೀಗೆಲ್ಲ ಬಿದ್ದಾಗನ ಅಂದರೆ ವಿಶೇಷ ಪ್ರಯತ್ನ ಮಾಡಿದಾಗನ ನಾವು ಏನಕ್ಕಂತಂದ್ರೆ ನಮ್ಮ ಕಾಯಿ ಹೋಗಿ ಹೊಟ್ಟೆ ಮನೆಗೆ ಕೊಂಡಿರ್ತೈತಿ. ಹಂಗೆ ಹೊಟ್ಟೆ ಮನೆಗೆ ಹೆಂಗೆ ಕಾಯಿ ಕೊಂಡಿರ್ತೈತಿಲ್ಲ ಕೊಂಡಿರ್ಬೇಕಾದ್ರೆ ಹಿಂಗೆ ವಿಶೇಷ ಪ್ರಯತ್ನ ಈ ದಹ ಆಗಲಿ ಭಾರ ಆಗಲಿ ಚಕ್ಕ ಆಗಲಿ ಹಿಂಗೆ ಬೀಳಬೇಕು. ಹಂಗೆ ಮನುಷ್ಯ ಆಗಿ ಹುಟ್ಟಬೇಕಾದ್ರೂ ಕೂಡ ಬೇರೆ 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 ಜನ್ಮದೊಳಗೆ ದಾಟಿ ಬರಬೇಕಾದ್ರೆ ಕೊನೆಗೆ ಆವಾಗ ಪಾಪ ಪುಣ್ಯ ಎರಡು ಸರಿ ಆಗ್ತಾವು. ಆವಾಗ ಮನುಷ್ಯರಾಗಿ ಹುಟ್ಟು ಬರ್ತಾರೆ. ಹಾಂ ಕರೆ ಬಿಡ್ರಿ. ಅದು ಇನ್ನು ಮುಂದೆ ನಾವು ಚಕ್ಕ ಹೆಂಗೆ ಆಡ್ತೋಲ್ಲ ಹಂಗಿದು ಪಗಡಿ ಆಡ್ಕೋತ ಆ ಪಗಡಿ ಕಾಯಿ ಕಡ್ತಾ ಆಗ್ಬೇಕಲ್ಲ. ಹೌದು, ನೀವು ಹೆಂಗೆ ಚಕ್ಕ ಆಡುವಾಗ ಅದು ಕಾಯಿ ಕಡ್ತಾಗ್ತಾವು. ಹಂಗೆ ಇಲ್ಲಿ ಆದರೆ ಏನಾಕತ್ತಂದ್ರೆ ಇಲ್ಲಿ ಒಂದೊಂದು ಇದರೊಳಗೆ ಏನಂತಂದ್ರೆ ನಡಕ ಕತ್ರೆ ಹಾಕಿದಂಥ ಅದಕ್ಕೆ ಏನಂತಂದ್ರೆ ಕಟ್ಟಿ ಮನೆ ಅಂತ ಹೇಳ್ತಾರೆ. ಕಟ್ಟಿ ಮನೆ ಅಂತಂದ್ರೆ ಏನು, ಅವು ಗುರುಮನೆ ಅಂತಾರೆ. ಹೆಂಗೆ ಕಾಯಿ ಹೋಗಿ ಕಟ್ಟಿ ಮನೆಗಳ ಕುಂತು ಕೂಡಲೇ ಕಡ್ತಾಗಂಗಿಲ್ಲ, ಹಂಗೆ ಮನುಷ್ಯ ಇದ್ದಾವ ತಂದೆ ತಾಯಿಗಳ ಒಂದು ಮಾಂಸಪಿಂಡದೊಳಗೆ ಹುಟ್ಟಿ ಆತನು ಎಲ್ಲಿ ಬರೀ ಗುರುವಿನ ಆಶ್ರಯಕ್ಕೆ ಬರೀ. ಅಂದರೆ ಗುರು ಏನು ಮಾಡ್ತಾನಂದ್ರೆ ಅವನಲ್ಲಿ ಬರ್ತಕ್ಕಂಥ ಎಲ್ಲ ದೋಷಗಳನ್ನು ನಿವಾರಣೆ ಮಾಡಿ ಒಳ್ಳೆ ಹುಟ್ಟುವುದು ಸಾಯೋದು ಈ ಜನನ ಮರಣ ಒಂದು ಚಕ್ರದಿಂದ ಬಿಡುಗಡೆ ಮಾಡುವಂಥ ಒಂದು ಶಕ್ತಿ ಏನೈತಿ ಗುರುವಿನಿಲ್ಲದ. ಅದಕ್ಕಾಗಿ ಹುಟ್ಟಿ ಬಂದ ಪ್ರತಿಯೊಬ್ಬ ಮನುಷ್ಯ ತನ್ನ ಒಂದು ದೈನಂದಿನ ಕಾರ್ಯಗಳನ್ನು ಮಾಡ್ತಾ ಇದ್ದರೂ ಕೂಡ ಧರ್ಮದ ಬಗ್ಗೆ ಒಲವನ್ನು ಇಟ್ಟುಕೊಂಡು ಅವರಾದರೂ ಕೂಡ ನಾವು ಧರ್ಮಯುಕ್ತವಾಗಿ ಬಾಳಬೇಕು, ಧರ್ಮವನ್ನು ಬಿಡಬಾರದು ಅನ್ನುವಂಥ ದೃಷ್ಟಿಯಿಂದ ಅವರು ಸತ್ಸಂಗದಲ್ಲಿ ತೊಡಗ್ತಾರೆ. ಸತ್ಸಂಗದ್ರೇನು, ಒಳ್ಳೆಯ ಜನ. ಒಳ್ಳೆಯ ಜನ ಅಂದ್ರೆ ಏನಾಗ್ತಿತ್ತಂದ್ರೆ ಒಂದು ಶ್ರುತಿ ಹೇಳ್ತದೆ, ಸತ್ಸಂಗೇನ ಪರಂ ಪ್ರಾಪ್ಯ ದುಸ್ತರಂ ತರತೆ ಚುರಾತು ತಸ್ಮಾದತಿ ಪ್ರಯತ್ನೇನ ಸತ್ಸಂಗಂ ಸತತಂ ಕುರು ಅಂತ ಹೇಳ್ತಾರೆ. ಅಂದರೆ ಏನು ಒಳ್ಳೆಯವರು ಕೂಡ ನಾವು ಇರೋದರಿಂದ ಅವರ ಒಳ್ಳೆಯ ಗುಣಗಳು ನಮಗೆ ಪ್ರಾಪ್ತಿ ಆಗ್ತವೆ. ಹಾಗೆ ಗುರುವಿನ ಸನ್ನಿಧಾನದಲ್ಲಿರ್ತಕ್ಕಂಥ ಶಿಷ್ಯೋತ್ತಮರು ಸದಾಕಾಲವು ಧರ್ಮಚಿಂತನೆಯನ್ನು ಮಾಡ್ತಿರ್ತಾರೋ ಅವರು ಕೂಡ ಆರೋಗ್ಯವಿರೋದ್ರಿಂದ ನಮಗೆ ಒಳ್ಳೆಯ ಗುಣಗಳು ನಮ್ಮಲ್ಲಿ ಅಳವಡ್ತಾವೆ. ಅದರಿಂದಾಗಿ ಸಹಜವಾಗಿ ನಮಗೇನಾಗತ್ತಂದ್ರೆ ಈ ಒಂದು ಕೆಟ್ಟ ಕಾರ್ಯಗಳನ್ನು ಮಾಡಲಿಕ್ಕೆ ನಾವು ಮನಸ್ಸು ಮಾಡೋಂಗಿಲ್ಲ. ಅದಕ್ಕೆ ಅರ್ಥ ಆಯಿತು? ಹಾಂ, ಅರ್ಥ ಆಯಿತು. ಹಾಗಾದ್ರೆ ಮುಂದೆ ಹೇಳ್ತೀನಿ, ಚಿತ್ತಗೊಟ್ಟು ಕೇಳು.